ನಾನಿವತ್ತು ಪೇಜ್ ಬಾರ್ಡರ್, ಪೇಜ್ ಕಲರ್, ವಾಟರ್ ಮಾರ್ಕ್ ಇನ್ MS ವರ್ಡ್ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ತಿಳಿಸಿಕೊಡ್ತೇನೆ. ಸೊ ನಾನಿಲ್ಲಿ ಇವಾಗ ಸಿಂಪಲಾಗಿ ಒಂದು ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡ್ತೇನೆ. ಸೊ ಒಂದು ಟೆಕ್ಸ್ಟ್ ಟೈಪ್ ಮಾಡ್ತೇನೆ. ಹಾಯ್, ವೆಲ್ಕಮ್. ಸೊ ಇವಾಗೊಂದು ರ್ಯಾಂಡಮ್ ಆಗಿ ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಒಂದು ಸಿಂಪಲ್ ಆಗಿರೋ ಫಾರ್ಮುಲಾ ಇದೆ. ಸೊ RAND ಓಪನ್ ದಿ ಬ್ರ್ಯಾಕೆಟ್ 4, 2 ಕ್ಲೋಸ್ ದಿ ಬ್ರ್ಯಾಕೆಟ್. ಸೊ ಎಂಟರ್ ಕೊಟ್ಟರೆ ಈ ರೀತಿಯಾಗಿ ರ್ಯಾಂಡಮ್ ಪ್ಯಾರಾಗ್ರಾಫ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ 4, 2 ಅಂದರೆ 4 ಪ್ಯಾರಾಗ್ರಾಫ್ 2 ಸೆಂಟೆನ್ಸಸ್. ಸೊ ಎಲ್ಲಿ ಫುಲ್ ಸ್ಟಾಪ್ ಇದೆ ಅಲ್ಲೊಂದು ಸೆಂಟೆನ್ಸ್ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್. ಸೊ 2 ಸೆಂಟೆನ್ಸಸ್ ಕ್ರಿಯೇಟ್ ಆಗುತ್ತೆ. ಸೊ ನೋಡಿ ಈ ಥರ 1, 2. ಸೊ ಒಂದು ಪ್ಯಾರಾಗ್ರಾಫಲ್ಲಿ 2 ಸೆಂಟೆನ್ಸಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಟ್ರೈ ಮಾಡಿ, ಸಿಂಪಲ್ ಆಗಿರುವಂಥ ರ್ಯಾಂಡಮ್ ಪ್ಯಾರಾಗ್ರಾಫ್. ಸೊ ಈ ರೀತಿಯಾಗಿ. ಸೊ ಇವಾಗ ನಾನು ಪ್ಯಾರಾಗ್ರಾಫ್ನ ಒಂದು ಅಲೈನ್ಮೆಂಟಿಗೆ ಸೆಟ್ ಮಾಡಬೇಕು. ಸೊ ಕಂಟ್ರೋಲ್ A ಕೊಟ್ಟರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟರ್ ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದು. ನಾನಿವಾಗ ಲೆಫ್ಟಲ್ಲಿ ಅಲೈನ್ಮೆಂಟ್ ಕರೆಕ್ಟ್ ಇದೆ. ಸೊ ರೈಟಿಗೆ ಅಲೈನ್ಮೆಂಟ್ನ ಸ್ಟ್ರೈಟ್ ಮಾಡಬೇಕು. ಸ್ಟ್ರೈಟ್ ಅಲೈನ್ಮೆಂಟ್. ಸೊ ಜಸ್ಟಿಫೈ ಅಂತೇಳಿ ಕೊಡಬೇಕು. ಇಲ್ಲಿ ನಾನು ಹಾಯ್ ವೆಲ್ಕಮ್ ಅನ್ನೋದನ್ನು ಹೆಡ್ಡಿಂಗ್ ಆಗಿ ತಗೊಂಡು ಅದರ ಸೈಜ್ನ ಇನ್ಕ್ರೀಸ್ ಮಾಡ್ತೇನೆ. ಸೊ ಸೈಜ್ ಇನ್ಕ್ರೀಸ್ ಆಯ್ತು ಆ್ಯಂಡ್ ಕಲರ್ ಚೇಂಜ್ ಮಾಡ್ತೇನೆ. ಇಲ್ಲಿ ಯಾವ ಬೇಕೋ ಕಲರ್ ಅದನ್ನು ಚೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ನ ಸೈಜ್ನ ಇನ್ಕ್ರೀಸ್ ಮಾಡ್ತೇನೆ. ಸೊ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇವಾಗ ಪೇಜ್ ಬಾರ್ಡರ್ ಅಪ್ಲೈ ಮಾಡಬೇಕು. ಸೊ ಫುಲ್ ಪೇಜ್ಗೆ ಬಾರ್ಡರ್ ಅಪ್ಲೈ ಮಾಡಬೇಕು ಅಂದರೆ ಸೊ ಡಿಸೈನ್ಗೆ ಹೋಗಿ ಪೇಜ್ ಬಾರ್ಡರ್ ಅಂತ ಆಪ್ಷನ್ ಇದೆ. ಸೊ ಡಿಸೈನಿಗೆ ಹೋಗಿ ಪೇಜ್ ಬಾರ್ಡರ್ ಆಪ್ಷನ್ ಇದೆ. ಪೇಜ್ ಬಾರ್ಡರ್ ಹೋಗಿ ಅಲ್ಲಿ ಪೇಜ್ ಬಾರ್ಡರ್ ಬಾಕ್ಸ್ ಓಕೆ. ಸೊ ಈ ರೀತಿಯಾಗಿ ಪೇಜ್ಗೆ ಅಪ್ಲೈ ಆಗುತ್ತೆ. ಫುಲ್ ಪೇಜ್ಗೆ ಬಾರ್ಡರ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇವಾಗ ಪೇಜ್ ಬಾರ್ಡ್ರಲ್ಲಿ ಥಿಕ್ನೆಸ್ ಬೇಕು ಅಂದರೆ ಚೇಂಜ್ ಮಾಡ್ಬೋದು. ಸ್ಟೈಲ್ಸ್ ಇದೆ, ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ಸೊ ನೋಡಿ ಡಿಫ್ರೆಂಟ್ ಆಗಿರೋ ಸ್ಟೈಲ್ಸ್ ಇದೆ. ಆ್ಯಂಡ್ ಕಲರ್ ಚೇಂಜ್ ಮಾಡ್ಬೋದು, ಥಿಕ್ನೆಸ್ ಚೇಂಜ್ ಮಾಡ್ಬೋದು, ಯಾವ ಥರ ಬೇಕು ಅಂತೇಳಿ ಚೂಸ್ ಮಾಡ್ಬೋದು. ಸೊ ಇದು ಪ್ರಿವ್ಯೂ ಆಗಿ ಇಲ್ಲಿ ಸೈಡಲ್ಲೇ ಕೊಟ್ಟಿರ್ತಾರೆ. ಕಲರ್ ಚೇಂಜ್ ಮಾಡಿದರೆ ಆಗಿರ್ಬೋದು, ಥಿಕ್ನೆಸ್ ಆಗಿರ್ಬೋದು. ನಾನು ಇವಾಗ ಚೂಸ್ ಮಾಡ್ತೇನೆ. ಸೊ ಓಕೆ ಕೊಟ್ಟರೆ ನೋಡಿ ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಆ್ಯಂಡ್ ಇವಾಗ ನನ್ ಅಂತ ಕೊಟ್ಟು ಓಕೆ ಕೊಟ್ಟರೆ ಬಾರ್ಡರ್ ಕ್ಯಾನ್ಸಲ್ ಆಗುತ್ತೆ. ಸೊ ನಾನಿವಾಗ ಪ್ಯಾರಾಗ್ರಾಫ್ಗೆ ಬಾರ್ಡರ್ ಹಾಕಬೇಕು ಅಂದರೆ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡಿಕೊಂಡು ಪೇಜ್ ಬಾರ್ಡ್ರ್ ಪಕ್ಕ ಒಂದು ಬಾರ್ಡರ್ ಅಂತ ಇದೆ. ಸೊ ಬಾರ್ಡ್ರಿಗೆ ಹೋಗಿ ಬಾಕ್ಸ್ ಓಕೆ ಕೊಟ್ಟರೆ ಸೊ ಈ ರೀತಿಯಾಗಿ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ಗೆ ಬಾರ್ಡ್ರ್ ಕ್ರಿಯೇಟ್ ಆಗುತ್ತೆ. ಇದಕ್ಕೂ ಸ್ಟೈಲ್ಸ್ ಆ್ಯಂಡ್ ಥಿಕ್ನೆಸ್, ಕಲರ್ ಚೇಂಜ್ ಮಾಡ್ಬೋದು. ಸೊ ಇವಾಗ ನಾನು ಕ್ಯಾನ್ಸಲ್ ಮಾಡ್ತೇನೆ. ನನ್ನಂತ ಕೊಟ್ಟು ಓಕೆ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಬಾರ್ಡ್ರನ್ನ ಅಪ್ಲೈ ಮಾಡ್ಬೋದು. ಇವಾಗ ನಾನು ಫುಲ್ ಪೇಜಿಗೆ ಕಲರ್ನ ಅಪ್ಲೈ ಮಾಡ್ತೇನೆ. ಪೇಜ್ ಕಲರ್. ಸೊ ಪೇಜ್ ಕಲರ್ಗೆ ಹೋಗಿ ಯಾವುದು ಕಲರ್ಸ್ ಬೇಕು ಅದನ್ನು ಚೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಕಲರ್ಸ್ಗಳಿವೆ. ಯಾವ್ದು ಬೇಕು ಅದನ್ನು ಚೂಸ್ ಮಾಡಿದರೆ ಫುಲ್ ಪೇಜ್ಗೇನು ಕಲರ್ ಅಪ್ಲೈ ಆಗುತ್ತೆ. ಸೊ ಈ ರೀತಿಯಾಗಿ ನೆಕ್ಸ್ಟ್ ಕ್ಯಾನ್ಸಲ್ ಕೊಡ್ತೇನೆ. ಸೊ ನೋ ಕಲರ್ ಅಂತ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನಾನಿವಾಗ ವಾಟರ್ ಮಾರ್ಕ್ನ ಆ್ಯಡ್ ಮಾಡ್ತೇನೆ. ಸೊ ಇಲ್ಲಿ ವಾಟರ್ ಮಾರ್ಕ್ ಇದೆ. ನೀವು ನೋಡಿರ್ಬೋದು, ಯಾವುದಾದ್ರೂ ಒಂದು PDF ಡೌನ್ಲೋಡ್ ಮಾಡಿದರೆ ಇಂಟರ್ನೆಟ್ಟಿಂದ ಸೊ ಡು ನಾಟ್ ಕಾಪಿ ಅಂತೇಳಿ ಇರುತ್ತೆ. ಪೇಜಲ್ಲಿ ಲೈಟಾಗಿ ಡು ನಾಟ್ ಕಾಪಿ ಅಂತ ಇರುತ್ತೆ. ಸೊ ಇದರಿಂದನೇ ನೋಡಿ ಡು ನಾಟ್ ಕಾಪಿ ಅಂತ ಅಪ್ಲೈ ಆಯಿತು ಇವಾಗ.
ಅಂದರೆ ಬೇರೆಯವರು ಕಾಪಿ ಮಾಡಬಾರ್ದು. ಈ ಥರ ಇರುತ್ತೆ. ನೀವು ನೋಡಿರ್ಬೋದು. ಸೊ ಇದನ್ನು ನಾನು ಚೇಂಜ್ ಮಾಡ್ಬೋದು, ನನ್ನ ನೇಮಿಗೆ ಚೇಂಜ್ ಮಾಡ್ಬೋದು. ಕಸ್ಟಮ್ ವಾಟರ್ ಮಾರ್ಕ್ ಅಂತಿದೆ, ಅಲ್ಲಿಗೆ ಹೋಗಿ ಚೇಂಜ್ ಮಾಡ್ಬೋದು. ಸೊ ನಾನು ಇವಾಗ ರಿಮೂವ್ ಕೊಟ್ಟೆ ಮತ್ತು ಸೊ ಡು ನಾಟ್ ಕಾಪಿ ಅಂತ ಕೊಟ್ಟು ಕಸ್ಟಮ್ ವಾಟರ್ ಮಾರ್ಕ್, ಇಲ್ಲಿ ಟೆಕ್ಸ್ಟ್ ಡು ನಾಟ್ ಕಾಪಿ ಅಂತಿದೆ. ಇಲ್ಲಿ ನಮ್ಮ ನೇಮ್ನ ಚೇಂಜ್ ಮಾಡ್ಬೋದು, ಯಾವುದು ಬೇಕೋ ಅದನ್ನು ಚೇಂಜ್ ಮಾಡಿದರೆ ಚೇಂಜ್ ಆಗುತ್ತೆ, ಆ ನೇಮ್ಗೆ ಚೇಂಜ್ ಆಗುತ್ತೆ. ನಾನಿಲ್ಲಿ ನನ್ನ ನೇಮ್ನ ಟೈಪ್ ಮಾಡ್ತೇನೆ ಆ್ಯಂಡ್ ಇದರಲ್ಲಿ ಫಾಂಟ್ ಚೇಂಜ್ ಮಾಡ್ಬೋದು, ಸೈಜ್ ಇದೆ, ಕಲರ್ಸ್ ಇದೆ ಆ್ಯಂಡ್ ಲೇಔಟ್, ಹಾರಿಜಾಂಟಲ್ ಆ್ಯಂಡ್ ಡಯಾಗ್ನಲ್ ಕಲರ್ಸ್ ಇದೆ. ಯಾವುದು ಬೇಕು ಅದನ್ನು ಚೇಂಜ್ ಮಾಡ್ಬೋದು, ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಆ್ಯಂಡ್ ಹಾರಿಜಾಂಟಲ್ ಇದೆ, ಡಯಾಗ್ನಲ್ ಇದೆ. ಸೊ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ಸೊ ಈ ರೀತಿಯಾಗಿ ಫುಲ್ ಪೇಜಿಗೆ ಎಷ್ಟು ಪೇಜ್ ಇದೆ ಅಷ್ಟು ಪೇಜಿಗೂ ಅಪ್ಲೈ ಆಗುತ್ತೆ. ಸೊ ಚೆಕ್ ಮಾಡಿ ನೀವು ಒಂದ್ಸಲ. ಥಿಕ್ನೆಸ್, ಲೈಟ್, ಈ ಥರ ಚೇಂಜಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ವಾಟರ್ ಮಾರ್ಕ್ನ ಆ್ಯಡ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಪೇಜ್ ಬಾರ್ಡರ್, ಪೇಜ್ ಕಲರ್ ಆ್ಯಂಡ್ ವಾಟರ್ ಮಾರ್ಕ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ನೋಡಿದ್ದೀರಾ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.